ಹುಡುಗರು ಅಲ್ಲಿ ಊಟಕ್ಕ ವ್ಯವಸ್ಥೆ ಮಾಡ್ಬೇಕಾಗಿವನಂತೆ. ಗರಿಗೇಶ್ವರ ಕಮಿಟಿ ಹುಡುಗರು ಅಲ್ಲಿ ಊಟದ ವ್ಯವಸ್ಥೆ ಮಾಡಬೇಕಾಗಿವನಂತೆ. ಹಸಿಪ್ಪ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ಬೇಕ್ರೆ. ಹುಡುಗರು ಎಲ್ಲ ಊಟದ ವ್ಯವಸ್ಥೆ ಮಾಡ್ಬೇಕಾಗಿವನೈತಿ. ಅಲ್ಲಿ ಊಟಕ್ಕ ಇದು ಮಾಡೋಲ್ಲ ಬೈಕ್ ಅದಾವ ಅನ್ನ ಯಾರು ಅಲ್ಲಿ ಬೈಕ್ ಇಟ್ಟಿರ ಅನ್ನದ ಅವನ ಕಡೆಗೆ ಊಟದ ವ್ಯವಸ್ಥೆ ಮಾಡ್ತಾರ. ಬೈಕ್ ತೆಗಿಬೇಕಾಗಿವನೈತಿ ಸರ. ಬೈಕ್ ಯಾರು ಸರ ಊಟ ಸ್ವಲ್ಪ ಸೈಡ್ ತೆಗಿರಿ. ನಾಗರಾಜ ಅವ್ ಯಾರು ನೋಡ್ಕೋ ಬೈಕ ಒಂದ್ ಕೊಟ್ಟು ತಂದ್ರ ಈಗ ಕಾಶ್ಮೀರೇ ವಸತೆ ಕನ್ಯಾಯಾಂ ಲಂಕಾಯಾಂ ವಸದೇವರಾಹ ಕೊಡೋ ವಿಕಟ ಶೈವ ಗುರು ಪಂಚಾಪಿ ಕಂಕಣಂ. ಅಲ್ಲೇ ನಾಗರಾಜ ನೀರಿನ ಟ್ಯಾಂಕರ್ ಹೊರಗೆ ಹಾಕಿರೋದ್ರ ಈ ಕಡೆ ಕಲ್ತಕತ್ತಲ್ಲೇ ಅದಕ್ಕೆ ಸ್ಲೋ ಮ್ಯಾಗ ತೆಗಿಬೇಕು. ನಾಗರಾಜ ನಮ್ಮ ಭೀಮ್ಸಿ ಕಾಡಪ್ಪನವ್ರವ್ರ ಅದ ನೀರಿನ ಟ್ಯಾಂಕರ್ ತೆಗಿಬೇಕಾಗಿವನಂತೆ. ಹಲೋ ಅಲ್ಲಾರ ಕಪಿಲ ಅಲ್ಲಾರ ಈಚ ಕಡೆ ಬಾಜು ಬರ್ರಿ ಅಲ್ಲಾರ ಅಲ್ಲಿ ಒಂದು ಕಾಮ್ತಕತ್ತೆ ಅಲ್ಲಾರ ಕಪಿಲ ಅಲ್ಲಾರ ಒಂದ್ ಸ್ವಲ್ಪ ಈಚ ಕಡೆ ಬಾಜು ಬರ್ರಿ. ಭಾಷಿಂಗ ಕಟ್ಟುವವರು ಬಲ ಬಂದಾರ ಮೊದ್ಲ ಎಲ್ವಾಸಿಂಗ ಬೀಚಿ ಕ್ಯಾಟ್ ಇಸ್ಕಟ್ ಅದನ್ನ ಭಾಷಿಂಗ ಕಟ್ಟ್ರಿ. ಎಲ್ವಾಸಿಂಗ ಇದೇ ಒಬ್ಬ ಜೋಡಿಗೆ ಒಬ್ರು ಆರ್ತಿಯರಷ್ಟೇ ಇರಿ ಗದ್ಲಕತೆ. ಒಂದ್ ಸ್ವಲ್ಪ ದಯವಿಟ್ಟು ಒಬ್ರು ಬಿಟ್ಟು ಉಳ್ಕೆಲ್ಲಾರು ಒಂದ್ ಸ್ವಲ್ಪ ಅಚ್ಚ ಕಡೆ ಇದು ಮಾಡ್ತಾರೆ. ಅಲ್ಲಿ ಕುರ್ಚಿ ವ್ಯವಸ್ಥೆ ಐತಿ. ನಿಜಪ್ಪ ಆ ಟ್ಯಾಂಕರ್ ಹೊರಗೆ ಹಾಕಿರಿ ಅದನ್ನ ಈ ಕಡೆ ಗದ್ಲಕತೆ. ಭೀಮ್ಸಿ ಕಾಡಪ್ಪನವ್ರವ್ರ ಒಂದ್ ಸ್ವಲ್ಪ ನೀರಿನ ಟ್ಯಾಂಕರ್ ತೆಗಿಬೇಕಾಗಿವನಂತೆ. ಎಲ್ಲೇ ಇದ್ರು ಬೇಗ ಬರ್ಬೇಕಾಗಿವನಂತೆ. ಭೀಮ್ಸಿ ಕಾಡಪ್ಪನವ್ರವ್ರು ಲಕ್ಷ್ಮಣ್ ಮಾವರ ಅಬ್ದುಲ್ ಮಾವರ ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ. ಅಲ್ಲಿ ಒಂದು ಟ್ಯಾಂಕರ್ ಕೂಡ ತಕ್ಕೋರಿ ದಯಮಾಡಿ. ಕಪಿಲನ ಅಲ್ಲಿ ಗಾಬ್ದಾಕತಿ ಕಪಿ ಗಡಿಯಣ ದಯಮಾಡಿ ಈ ಕಡೆ ಹಚ್ಚಬೇಕು. ಅದೊಂದು ಸ್ವಲ್ಪ ಇಕ್ಕಟ್ಟ ಊಟದ ವ್ಯವಸ್ಥೆಯಿಂದ ಗಮನಕತೆ. ಟ್ಯಾಕ್ಟರ್ ತೆಗಿಬೇಕಾಗಿವನಂತೆ. ಟ್ಯಾಕ್ಟರ್ ದಯವಿಟ್ಟು ಕೈ ಮುಗಿತೀವಿ. ಅವ್ರ ಊಟದ ಬೈಕದವ್ರಿ ಸದಾ ಇಲ್ಲಿ ಮನ್ಮಕ್ಳು ಅಂತೇಳಿ ಸದಾ ಬೈಕ್
ಸರ ಖಾಲಿ ಮಂದಿ ಹೊರಗೆ ಹೋಗ್ತೈತಿ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನ ಎಲ್ಲ ಹುಡುಗರ ಊಟಕ್ಕೆ ನೀಡಬೇಕಾಗಿ ವಿನಂತಿ. ಒಳ್ಳೆ ಹೆಣ್ಮಕ್ಳು ಒಳ್ಳೆ ಹುಡುಗರು ಎಲ್ಲರೂ ಬಂದು ಊಟಕ್ಕೆ ನೀಡಬೇಕಾಗಿ ವಿನಂತಿ. ನಮ್ಮ ಓಣ್ಯಾನ ಹೆಣ್ಮಕ್ಳು ದಯಮಾಡಿ ಬರ್ಬೇಕು. ಎಲ್ಲ ತಮ್ಮಲ್ಲಿ ವಿನಂತಿ, ಬೈಕ್ ಯಾರು ಒಂದು ಸ್ವಲ್ಪ ಸೈಡ್ ತೋರಲ್ಲಿ ಊಟಕ್ಕೆ ನೀಡೋರಿಗೆ ಮಾಡಕ್ತಾರಲ್ಲಿ ದಯಮಾಡಿ ಬೈಕ್ ಹಚ್ಚಿದ್ರೆ ಯಾರೇ ಲಗ್ನಕ್ಕೆ ಬಂದಾರ ದಯಮಾಡಿ ಹೋಗಿ ಗಾಡಿ ತೆಗಿಬೇಕು. ಅಲ್ಲಿ ಊಟ ವ್ಯವಸ್ಥೆ ಮಾಡಕ್ತಾರ. ಖಾಲಿ ಒಂದು ಹೊರಗೆ ಯಾವನ ಈಗ ಖಾಲಿ ಮಂದಿ ಹೆಂಗ ಖಾಲಿ ಮಂದಿ ಎತ್ತಾಗ ಹಿಡಿದು ಅಲ್ಲಿ ನೋಡ್ ಹೋಗ ಅಲ್ಲಿ ನೋಡು ನೋಡ್ತ ದಯಮಾಡಿ ಇಲ್ಲಿ ಹಿಂದಿನ ಪೊಲೀಸ್ ಚೇವಿ ನಮ್ಮ ಕಮಿಟಿ ಅವ್ರ ಕಡೆ ಯಾರ ಕಡೆ ಇದ್ರು ಇಲ್ಲಿ ನಮ್ಮ ಯಮನಪ್ಪ ಕೈ ಕೊಡ್ಬೇಕಾಗಿ ವಿನಂತಿ. ಅವು ಹೊಸ ಚೇವಿ ಯಾರ ಕಡೆ ಅದಾವ? ಬ್ಯಾಗ್ ತೆಗಿವಲ್ರಿ ಮುಂಗಳ ಸತ್ಯಜ್ಞೋಕ್ತ ಪಿತಾ ಭೂಮಿ ಸೂರ್ಯೋನ್ಯೋಕ್ತ ಪಿತೃದೋ ಉದೇನ ಅವ್ರಿಗೆ ಹಾಕು ನೀವು ಸರಿ ಸರಿ ನೋಡಿ ಕಂಕಣ ಬಂದವ. ಅಂತ ನೋಡಿ ಹಚ್ಚಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣಾಂ ದಾಸ್ಯಂ ಸತ್ಯಂ ಶಿವಲೋಕಜಗರ್ಷಯ ಸಾಕ್ಷಿತ್ಯ ಸರ್ವದೇವತಾ ಇಮಾಂ ಕನ್ಯಾ ಪ್ರದರ್ಶಾಮಿ ಶಂಭೋ ಪ್ರೀತಿಕರಾಯ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಸನ್ಮಾನ್ಯ ಶ್ರೀ ಬಿ ಆರ್ ಯಾವಗಲ್ ಸಾಹೇಬ್ರು ಮಾಜಿ ಸಚಿವರು ನಡಗೋ ದೇವರಾಗ ಈಗಾಗಲೇ ಆಗಮಿಸುತ್ತಿದ್ದಾರೆ. ಏನು ಏನಂತ ನೀಲಿ ಕೆಂಪು ಶ್ರೀ ವಿವೇಕ್ ಯಾವಗಲ್ ಅವರು ಕೂಡ ವೇದಿಕೆ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ದಯಮಾಡಿ ಜೋಡಿ ಹತ್ರ ಬಾಸಿಂಗ್ ಬಲ ಬಂದವ್ರು ಯಾರಿಲ್ಲ ಅವ್ರು ಬಿಟ್ಟು ಹೋಗೋರು ಹೊರಗಡೆ ಬರ್ರಿ. ಅವ್ರಿಗೆ ತಾಳಿ ಕೊಡ್ತೈತಿ, ಈಗ ತಾಳಿ ಕಟ್ಟೋ ಕಾರ್ಯಕ್ರಮ ನಡೀತೈತಿ. ಫೋಟೋಗ್ರಾಫರ್ಸ್ ಇವ್ರು ಎಲ್ಲರೂ ದಯಮಾಡಿ ಹೊರ ಬರ್ರಿ. ಆಮೇಲೆ ತಾಳಿ ಕಟ್ಟೋದು ಒಳಗೆ ಹೋಗಿರಿ ಅಂತ ಈಗ ಹೊರ ಬರ್ರಿ ದಯಮಾಡಿ. ಸಿದ್ಧಾನ ಇನ್ನೇನ್ ಹೇಳಿದ್ರು ಬಾ ಬಲ ಬಂದಿರಿ ಏನಿಲ್ಲ ಬಾ ಹೊರ ಬರ್ರಿ. ಅವ್ರು ಕೂತಾರ ಇಲ್ಲ ಇಲ್ಲಿ ಇಬ್ಬರು ಎಲ್ಲಾರು ದಯಮಾಡಿ ಬರ್ರಿ ಹೊರ ಬರ್ರಿ. ಎಲ್ಲರಿಗೂ ಕಂಕಣ ಬಾಸಿಂಗ್ ಬಂದವರ ಯಾರು ಹೊರ ಬರ್ಬೇಡಿ ದಯಮಾಡಿ ಒಂದು 10 ನಿಮಿಷ. ಒಬ್ಬೊಬ್ರಿಗೆ ಇದನ್ನ ತಂದ್ಬಿಟ್ರು ಅವರು ಕ್ಯಾಮ್ರಾದವ್ರನ್ನ.
ಯಾತ ಹಾಂ ಆಯ್ತಲ್ಲ ಹಾಂ ನಡ್ರಿ ಮುನ್ನರಿ ಎಕರ ಮುನ್ನರಿ ಹೋಗ್ರಿ ಇಲ್ಲ ಇಲ್ಲಿ ಕ್ಯಾಮ್ರಾ ನೋಡ್ರಿ ನಡ್ರಿ ಏತಮ್ಮ ಅವ್ರು ಬಿಚ್ಚಿ ಗಿಡಿಯ ಕೈಯಾಗ ಶ್ರೀ ಸುಭಾಷ್ ಸವದತ್ತಿ ಅವರು ಕೂಡ ಸಾಕಿನ್ ಕರ್ಗಿಗಟ್ಟಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಡ್ತಾರೆ. ಎಲ್ಲರಿಗೂ ಮುಟ್ಟಿದ್ವಣ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಹೌದ್ರಿ ಬಂದ್ರಿ ಎಲ್ಲ ನೋಡಿದೆ ನೋಡಿದ್ರೆ ಫಸ್ಟ್ ಬಂಕ್ ನಮಸ್ಕಾರ ರೀ ಅಂದ್ರು ಏ ನಾನು ನೋಡಿ ಅಲ್ಲಿ ಬರಕದಿದ್ದೆ ಸರಿ ಸರಿ ಆ ಕಡೆ ಸರಿ ಸರಿ ಎಲ್ಲರಿಗೂ ತಾಳಿ ಕೇಳ್ತಾಯಿತ್ತು. ಜೋಡಿ ಎಲ್ಲ ಹೊರಗ್ ಕೈಯಾಗ ತಾಳಿ ಬಂದಾವಿಲ್ಲ ಎಲ್ಲರ ಕೈಯಾಗೂ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧ ಸ್ವಲ್ಪ ತಗೊಂಡೆ. ನಿಂದ ಯಾವ್ದಪ್ಪ ಮಂಜು ನಿಂದ ಯಾವ್ದ ಹಿಂಗ ಕೈಯಾಗ ಹಿಂಗ್ ಇರ್ಬಂಗ್ ತಾಳಿ ಹುಡುಕ ಏ ಸರಪ್ಪ
ಚಾಲು ಐತ್ರಿ ಸರ್ ಈಗ ಮನೆಗೆ ಹೋಗ್ತೀನಿ ಇಲ್ಲಿ ಶ್ರೀ ವೀರಲಿಂಗೇಶ್ವರ ಯಾತ್ರಾ ಮಹೋತ್ಸವ ಹಾಗೂ 3ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಗವಿಮಠ ಶಿರೋಳ್ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. 11 ದಿನಗಳ ಕಾಲ ಇಡೀ ಭೀಮಾಂಬಿಕೆಯ ಒಂದು ಜೀವನ ಆಧಾರಿತವಾಗಿರುವಂತಹ ಪ್ರವಚನವನ್ನ ನಮ್ಮೆಲ್ಲ ಸದ್ಭಕ್ತರಿಗೆ ಉಣಬಡಿಸಿರುವಂತಹ ಅಕ್ಕ ಮಹಾದೇವಿ ಶರಣಮ್ಮನವರು ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಟ್ಟರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ BR ಯಾವಗಲ್ ಮಾಜಿ ಸಚಿವರು ನರಗೊಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಆತ್ಮೀಯ ಸಹೋದರರಾಗಿರುವಂತಹ ವಿವೇಕ್ ಯಾವಗಲ್ ಅವರು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಶ್ರೀ ಪ್ರಕಾಶ್ ಗೌಡ್ ತಿರ್ಕನ್ಗೌಡ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ನರಗುಂದ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಶ್ರೀ ನಾಗನಗೌಡ್ ತಿಮ್ಮನಗೌಡ್ ನಿರ್ದೇಶಕರು PLD ಬ್ಯಾಂಕ್ ನರಗುಂದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಆತ್ಮೀಯ ಸಹೋದರರಾಗಿರುವಂತಹ ಶ್ರೀ ಲಾಲ್ಸಾಬ್ ಅರಗಂಜಿ ಗಣ್ಯ ವ್ಯಾಪಾರಸ್ಥರು ಗದಗ ಜಿಲ್ಲಾ ಶ್ರೇಷ್ಠ ವರ್ತಕ ಪ್ರಶಸ್ತಿ ವಿಜೇತರು ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಶ್ರೀ ದ್ಯಾಮಣ್ಣ ಕಾಡಪ್ನವರ್ ಮಾಜಿ ಅಧ್ಯಕ್ಷರು ನೀರು ಬಳಕೆದಾರರ ಸಂಘ ಶಿರೋಡ್ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಶ್ರೀ ರವೀಂದ್ರ ಹಿರೇಮಠ್ ಪ್ರಚಾರ ಸಮಿತಿಯ ಅಧ್ಯಕ್ಷರು KPCC ರೋಡ್ ತಾಲೂಕ್ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ ಬೈಲಪ್ಪ ಬಿಲ್ಲಾರ್ ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಶ್ರೀ ತಮ್ಮಣ್ಣ ಮದಗುಣಿಕಿ ಅವರು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀ ಸಂಗಪ್ಪ ಕಂಬಳಿ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಆತ್ಮೀಯ ಸಹೋದರರಾಗಿರುವಂತಹ ಶ್ರೀ ವೀರಯ್ಯ ಮಠದವರು ಕೂಡ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ದಾದಾಪೀರ್ ಶಿರೂರ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀ ಅಂದಾನಪ್ಪ ಶಾಂತಗಿರಿ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ವೇದಿಕೆಗೆ ಹತ್ರ ಆಗಮಿಸಬೇಕು. ಅದೇ ರೀತಿ ಕರ್ಕಿಗಟ್ಟಿ ಗ್ರಾಮದ ಸುಭಾಷ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರುವಂತಹ ಗುಡು ಸಾಬ್ ಎಲ್ಗಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಕಾರ್ಯಕ್ರಮ ಸಮಿತಿಯ
ಸದಸ್ಯರಾಗಿರುವಂತಹ ಶ್ರೀ ಎಂ ಕೆ ಕುರಿಯವರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ರಾಮಪ್ಪ ಹುಲಿಕೇರಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಹನೀಯರು ಉಪಸ್ಥಿತರಿರಬೇಕು. ಕಾರಣಾಂತರಗಳಿಂದ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ, ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನುಡಿಯಬೇಕೆಂದವರಲ್ಲಿ ನಮ್ಮ ಪ್ರಕಾಶ್ ಗೌಡ ತಿರುಪನಗೌಡರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೇರಿಸ್ಬಿಡಂತಾರೆ ಏ ಮಂಜು ಸೇರಿಸ್ಬಿಡ ಜಾಸ್ತಿ ಬಿಡೋದು ಅಂಬಾಟದಪ್ಪ ಹೋಗ್ಬಿಡ್ಲೆ ಹಾಂ ಸರ್ಸು ಅಲ್ಲ ಏನ ಈ ಕಡೆ ಇಲ್ಲ ಇಲ್ಲ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಹಿಳೆಯರು ಉಪಸ್ಥಿತರಿರಬೇಕು. ಕಾರಣಾಂತರಗಳಿಂದ ಅವರು ಬರುವುದು ತಡವಾಗಿರುವುದರಿಂದ ಈ ಕಾರ್ಯಕ್ರಮವನ್ನ ನಾವು ಅವರ ಅನುಪಸ್ಥಿತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹಿಳೆಯರನ್ನ ಸ್ವಾಗತಿಸಬೇಕೆಂದು ಶ್ರೀ ಎಂ ಕೆ ಕುರಿಯವರು ಶಿಕ್ಷಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾರೆ. ಒಳ್ಳೆ ಸಂತರಿ ಕಾಗಿನೆಲೆ ಆದಿಕೇಶವ ಎನ್ ಹೃದಯದಲ್ಲಿ ಸ್ಮರಿಸಿಕೊಳ್ತಾ ಗ್ರಾಮದ ಅಧಿದೇವತೆಗಳ ಪಾದಗಳಿಗೆ ಅಣಿಮೆಳೆದು ಇವತ್ತಿನ ಶುಭ ಸಮಾರಂಭದ ಶ್ರೀ ಬೀರಲಿಂಗೇಶ್ವರ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದ ವೇದಿಕೆ ಮೇಲೆ ರಾರಾಜಿಸುತ್ತಿರುವ ಅತಿಥಿಗಳನ್ನ ಗಣ್ಯಮಾನ್ಯರನ್ನ ಈ ಸಂದರ್ಭದಲ್ಲಿ ಸಮಾರಂಭದ ಸಂಪ್ರದಾಯತೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಪ್ರಥಮದಲ್ಲಿ ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿರುವ ಕವಿಮಠದ ಪೂಜ್ಯರು ಎಚ್ಚರ ಸ್ವಾಮಿ ಮಹಾಸ್ವಾಮಿಗಳನ್ನ ನಮ್ಮ ಬೀರಲಿಂಗೇಶ್ವರ ಯುವಕರಿಂದ ಅವರಿಗೆ ತುಂಬುವುದರ ಸ್ವಾಗತ ಸುಸ್ವಾಗತ. ಹಾಗೆಯೇ ಅವರಿಗೆ ಈ ಒಂದು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಂತ ಶ್ರೀ ಗೂಡು ಸಾಬ್ ಎಲಿಗಾರ್ ಅವರು ಆ ಪೂಜ್ಯರಿಗೆ ಮಾಲಾರ್ಪಣೆ ಮಾಡಿಕೊಂಡು ಅವರಲ್ಲಿ ವಿನಿಸಿಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಸುಮಾರು 11 ದಿನಗಳ ಕಾಲ ತಾಯಿ ಧ್ಯಾನ ಯೋಗಾಶ್ರಮದ ಮಾತೆ ಅಕ್ಕ ಮಹಾದೇವಿಯವರು ಇಟಗಿ ಭೀಮಾಟಕ ಜೀವನ ಚರಿತ್ರೆಯನ್ನ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಉಣಬಡಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಒಬ್ಬ ಮಹಿಳೆಯರಂತ ಆಶಾ ಕಾರ್ಯಕರ್ತೆಯರು ಆ ಒಂದು ಪೂಜನೀಯರಿಗೆ ಮಾಲಾರ್ಪಣೆ ಮಾಡಿಕೊಂಡು ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೇನೆ ನರೂರ್ ಜನಪದೀಯ ಶಾಸಕರು ಮಾಜಿ ಸಚಿವರು ಅಂತ ಮಾನ್ಯ
ಸನ್ಮಾನ್ಯ ಶ್ರೀ ಬಿ ಆರ್ ಯಾವಗಲ್ ಸಾಹೇಬರಿಗೆ ಈ ಒಂದು ಸಮಿತಿಯ ಶ್ರೀಯುತ ಬಸವರಾಜ್ ಗಡ್ಡಿ ಅವರು ಅವರಿಗೆ ಮಾಲಾರ್ಪಣೆ ಮಾಡಿಕೊಂಡು ಅವರು ನಿಲ್ಲಿಸಿಕೊಳ್ತಾ ಇದ್ದಾರೆ. ಮುಂದಿನದಾಗಿ ಯುವ ಧುರೀಣರು ವಿವೇಕ್ ಯಾವಗಲ್ ಅವರಿಗೆ ಈ ಒಂದು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಂತ ಶ್ರೀಯುತ ಶರಣಪ್ಪ ಕಾಡಪ್ಪನವರು ಅವರು ಮಾಲಾರ್ಪಣೆ ಮಾಡಿಕೊಂಡು ಅವರು ನಿಲ್ಲಿಸ್ಕೊತಾ ಇದ್ದಾರೆ. ಹಾಗೇನೆ ಸರಪಣ ಇಲ್ಲಿ ನೋಡ್ತೀರ ಮುಂದಿನದಾಗಿ ಗ್ರಾಮದ ಮುಖಂಡರು, ಯುವ ಧುರೀಣರು, ಆತ್ಮೀಯ ಸ್ನೇಹಿತರಂತ ಶ್ರೀಯುತ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಂತ ಪ್ರಕಾಶ್ ಗೌಡ್ ತಿರ್ಕನೂರು ಇವರಿಗೆ ಶ್ರೀ ತೆಗಿ ಇವರಿಂದ ಮಾಲಾರ್ಪಣೆ. ಹಾಗೆಯೇ ಮುಂದಿನದಾಗಿ ಗಣ್ಯ ಬಸಣ್ಣ ನಾಗರಿಕರು, ವ್ಯಾಪಾರಸ್ಥರು, ಚೇಂಬರ್ ಆಫ್ ಕಾಮರ್ಸ್ ಗದಗ್ ಇಲ್ಲಿಂದ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಲಾಲ್ ಸಾಬ್ ಅಲ್ಗಂಜಿ ಇವರಿಗೆ ಸಿದ್ದಪ್ಪ ಬಂಗಾರೆಡ್ಡಿ ಅವರು ಮಾಲಾರ್ಪಣೆ ಮಾಡಿಕೊಂಡು ಅವರು ವಿನಿಸ್ಕೊಳ್ತಾ ಇದ್ದಾರೆ. ಹಾಗೆ ಧುರೀಣರು, ಗಣ್ಯ ರೈತರು ಆಗಿರ್ತಕ್ಕಂಥ ಶ್ರೀಯುತ ನಾಗನಗೌಡ ಇವರಿಗೆ ಶಿವಗಿ ಶಾಂತಿ ಅವರು ಬಂದು ಮಾಲಾರ್ಪಣೆ ಮಾಡಿಕೊಂಡು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ನಮ್ಮ ವೇದಿಕೆ ಮೇಲೆ ಆಶಂತ ಶ್ರೀಯುತ ಈರಯ್ಯ ಮಠದ್ ಇವರಿಗೆ ಇಲ್ಲಿ ನೋಡ್ರಿ ಇಲ್ಲಿ. ದ್ಯಾಮನ ತೆಗ್ಗಿ ಇವರು ಒಂದು ಮಾಲಾರ್ಪಣೆ ಮಾಡಿಕೊಂಡು ಅವರಲ್ಲಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಮುಂದಿನದಾಗಿ ನಮ್ಮ ಸಮಾಜದ ಮುಖಂಡರು, ಹಿರಿಯರು, ಮಾರ್ಗದರ್ಶಕರಾದಂತ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಡಿ.ವೈ. ಕಾಡಪ್ಪನ ಇವರಿಗೆ ಪರಸಪ್ಪ ರಾಠೋಡ್ ಇವರು ಬಂದು ಮಾಲಾರ್ಪಣೆ ಮಾಡಿಕೊಂಡು ಅವರು ವಿನಿಸ್ಕೊಳ್ತಾ ಇದ್ದಾರೆ. ಹಾಗೆ ಮುಂದಿನದಾಗಿ ಬೇಗ ಬೇಗ ಬರಬೇಕು, ಮಾಲಾರ್ಪಣೆ ಮಾಡ್ತಕ್ಕಂಥ ಯುವಕರು ಬೇಗ ಬರಬೇಕು. ದಯಮಾಡಿ ಶಾಂತತೆಯನ್ನು ಕಾಪಾಡಬೇಕು. ಜನರಲ್ಲಿ ಸವಿನಯ ಪ್ರಾರ್ಥನೆ, ದಯಮಾಡಿ ಗದ್ದಲವನ್ನು ಮಾಡಬಾರ್ದು. ಒಂದು ಭವ್ಯ ಸಮಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ. ಮುಂದಿನದಾಗಿ ಮಾಲಾರ್ಪಣೆ ಶ್ರೀ ಸಂಗಪ್ಪ ಕಂಬಳಿ ಇವರಿಗೆ ರಮೇಶ್ ಜೋರ್ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ನಿಂತಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಪಕ್ಕದ ಗ್ರಾಮದವರಿರ್ತಕ್ಕಂಥ ತಮ್ಮಣ್ಣ ಮಧುಗುಣಿಕಿ ಇವರಿಗೆ ಶರಣಪ್ಪ ಪಡೇಶ್ವರವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರು ವಿನಿಸ್ಕೊಳ್ತಾ ಇದ್ದಾರೆ. ಮುಂದಿನದಾಗಿ ಇಲ್ಲಿ ನೋಡೋಣ ಸರಪಣ ರವೀಂದ್ರ ಹಿರೇಮಠ್ ಜೊತೆಗೆ ರೋಡ್ ತಾಲೂಕ್ ರವಿ ಹಿರೇಮಠ್ ಇವರಿಗೆ ಹನುಮಂತ ಗಡಿ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಿಕೊಂಡು ಅವರು ನಿಂತ್ಕೊಳ್ತಾ ಇದ್ರು. ಹಾಗೆ ಹಾಗೆ ಇನ್ನೋರ್ವ ವತಿಯಿಂದ ಹೇಳ್ತಕ್ಕಂಥ ಶ್ರೀ ಪೈಲಪ್ಪ ಪಿಲ್ಲಾರ್ ಅವರಿಗೆ ಹಿರಗಣ್ಣ ಅವರು ಬಂದು ಮಾಲಾರ್ಪಣೆ ಮಾಡಿ. ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಶ್ರೀ ಎಚ್.ಬಿ. ಅಸುಟಿ ನಿವೃತ್ತ ಪ್ರಾಚಾರ್ಯರು ಸಿದ್ದೇಶ್ವರ ಪ್ರಥಮ ದರ್ಜೆ ಕಾಲೇಜ್ ನರಗುಂದ ಇವರು ಆಗಮಿಸಿದರೆ ಇವರು ವೇದಿಕೆ ಹತ್ರ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಶ್ರೀ ಎಚ್.ಬಿ. ಅಸುಟಿ ಪ್ರಾಚಾರ್ಯರು ನರಗುಂದ ಇವರು ವೇದಿಕೆ ಹತ್ರ ಆಗಮಿಸಿದ್ದಾರೆ. ಇವರಿಗೆ ಶ್ರೀ ಮಂಜುನಾಥ್ ಪುರಿ ಅವರು ಇವರು ಮಾಲಾರ್ಪಣೆಯನ್ನು ಮಾಡಿಕೊಂಡು ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ಬನ್ನಿ ಸರ್, ಈ ಕಡೆ ಬನ್ನಿ. ಹಾಗೆ ವೇದಿಕೆ ಮೇಲೆ ಆಶೀರ್ವಾದ
ಕುಳಿತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಸಾಮೂಹಿಕವಾಗಿ ಒಂದು ಮಾಲಾರ್ಪಣೆಯನ್ನು ಮಾಡಿಕೊಂಡು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮುಂದಿನ ಒಂದು ಮಹತ್ವದ ಘಟ್ಟ, ಇಲ್ಲಿವರೆಗೆ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ವಧುವರರು ಜೊತೆಗೆ ಗ್ರಾಮದ ಗುರು ಹಿರಿಯರು, ಸುತ್ತಮುತ್ತಲಿನ ಎಲ್ಲ ಅಣ್ಣ ತಮ್ಮಂದಿರು ಜೊತೆಗೆ ಇಲ್ಲಿ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನನ್ನ ಊರಿನ ಗ್ರಾಮದ ಯುವಕ ಮಂಡಳದ ಮಿತ್ರರಿಗೂ ಮತ್ತೊಮ್ಮೆ ಅವರಿವರಿಡದೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ, ಮಹಿಳೆಯರಿಗೆ, ಅತಿಥಿಗಳಿಗೆ ಅವರಿವರಿಲ್ಲದೆ ಒಂದು ರಕ್ಷಣಾ ಇಲಾಖೆ ಜೊತೆಗೆ ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಆಶಾ ಕಾರ್ಯಕರ್ತರು ಅವರಿಗೆ ಎಲ್ಲ ಮಹಿಳೆಯರು ಇಲ್ಲಿ ಭಾಗವಹಿಸಿ ಅವರಿಗೆ ನಮ್ಮ ಒಂದು ಬೀರ್ಲಿಂಗೇಶ್ವರ ಕಮಿಟಿಯಿಂದ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಜೋರಾಗಿ ಚಪ್ಪಾಳೆ ಹಾಕಿ. ನಮ್ಮ ಒಣನ ದೈವದೇವ್ರು ಇಲ್ಲಿ ಊಟಕ್ಕೆ ನೀಡಕ್ ಹೋಗ್ಬೇಕಾಗಿರುತ್ತೆ. ಬರೀಲಿ ಅಲ್ಲಿ ಅಡಿಗೆ ನೀಡಕ್ ಹೋಗ್ಬರಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಓದುವರಿಗೆ ಮಂಗಳ ಒಂದು ಮಾಂಗಲ್ಯವನ್ನ ಕಟ್ಟಲಿಕ್ಕೆ ಕಾರ್ಯಕರ್ತಕ್ಕಂಥ ಗ್ರಾಮದ ಹಿರೇಮಠದ ಸ್ವಾಮಿಗಳಿಗಂತ ಅಪ್ಪಯ್ಯ ಹಿರೇಮಠವರಿಗೂ ಮಂಜುನಾಥ್ ಕುರಿಯವರು ಮಾಲಾರ್ಪಣೆ ಮಾಡಬೇಕು. ಜೊತೆಗೆ ಕಲ್ಲಾಪುರದ ಹಿರೇಮಠದವರು ಅವರಿಗೆ ಪರಪ್ಪ ಕಂಬಳಿ ಅವರು ಬರಬೇಕು. ಜೊತೆಗೆ ಹೊಸಮಠ್ ಶ್ರೀ ಗಳಿಗೆ ಚೆನ್ನಪ್ಪ ನಾಡಪ್ರ ಮಾಲಾರ್ಪಣೆ. ಜೊತೆಗೆ ಸಮಯದ ಅಭಾವ, ನಮ್ಮ ಹಿರಿಯರು ಇಲ್ಲಿ ನಿರಂತರವಾಗಿ ಶ್ರಮಿಸಬೇಕು. ನಿರಂತರವಾಗಿ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವೇಂದ್ರಪ್ಪ ಶಾಂತಿಯವರಿಗೂ ಮೊತ್ತನ್ನ ಜೋರ್ಲಿವರೆಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಮಾಲಾರ್ಪಣೆಯನ್ನು ಮಾಡಿಕೊಂಡು ಕೇಳಿಕೊಳ್ತಾ ಇದ್ದಾರೆ. ಸಂಗಯ್ಯನವರು ಬರೀ ದಯಮಾಡಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳ್ತಾರೆ. ಈಗ ಮುಂದಿನ ಒಂದು ಘಟ್ಟ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯಮಾನ್ಯರು ಜೊತೆಗೆ ಸನ್ಮಾನ್ಯ ಶ್ರೀ ಯಾವಲ ಸಾಹೇಬರು ಜೊತೆಗೂಡಿ ಪೂಜ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ಮತ್ತೊಮ್ಮೆ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಮುಖ್ಯ ಅತಿಥಿಗಳಲ್ಲಿ ಮತ್ತು ಎಲ್ಲ ಅತಿಥಿ ಮಹೋದಯರಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ನಮ್ಮ ನರಗುಂದ ಮತಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಸನ್ಮಾನ್ಯ ಶ್ರೀ BR ಯಾವಗಲ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ವೇದಿಕೆ ಮೇಲಿದ್ದಂತೆ
ಮೊದಲು ಕನ್ಯಾ ಹೊರಗೆ ಮಾಲಾರ್ಪಣೆ ಮಾಡಿ ನಂತರ ಹೊರ ಕನ್ಯೆಗಳು ರಾತ್ರಿ ಹಾಕಿರೋ ಹುಡುಗಿಯರು ಹುಡುಗ ನಡೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ನೂತನ ದಂಪತಿಗಳಾಗಿ ವೈವಾಹಿಕ ಜೀವನದಲ್ಲಿ ಪದಾರ್ಪಣೆ ಮಾಡ್ತಾ ಇರುವಂಥ ಎಲ್ಲ ಮಧುವರರು ದಂಪತಿಗಳಾದವರು ನಿಮ್ಮೆಲ್ಲರಿಗೂ ನನ್ನ ಮೊಟ್ಟ ಮೊದಲನೇದಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ಇದನ್ನು ಎಲ್ಲರ ಜೀವನದಲ್ಲಿ ಮದುವೆ ಎನ್ನುವುದು ಅರ್ಥಪೂರ್ಣವಾದದ್ದು, ಮಹತ್ವದ್ದು, ಬಹುತೇಕ ಶಾಶ್ವತವಾದದ್ದು. ಇವತ್ತು ಏನು ನಮ್ಮ ಸಮಾಜ ಇದೆ, ಎಲ್ರೂ ಸೇರಿ ಆ ಸಂಬಂಧಕ್ಕೆ ಬಾಂಧವ್ಯಕ್ಕೆ ಬಂಧುತ್ವದ ಸಂಬಂಧಗಳಿಗೆ ಮಾನ್ಯತೆ ಕೊಡುವಂಥ ಈ ಕಾರ್ಯಕ್ರಮ. ನೀವೆಲ್ಲ ಸಿದ್ಧಪತಿಗಳಾಗಿ ಮುಂದಿನ ಜೀವನವನ್ನು ಅರ್ಥಪೂರ್ಣವಾಗಿ ನೀವೆಲ್ಲ ಎಲ್ಲರಿಗೂ ನೆಮ್ಮದಿ ತರುವಂಥದ್ದು, ನಿಮ್ಮ ಕುಟುಂಬಕ್ಕೂ ನಿಮಗೂ ನಿಮ್ಮ ಮಕ್ಕಳಿಗೂ ಭವಿಷ್ಯದ ಮುಂತಾದ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ನಿಮ್ಮ ವೈವಾಹಿಕ ಜೀವನ ಹಸನಾಗಲಿ ಅಂತನ್ನುವಂತ ಹೇಳುವಂಥ ಅತ್ಯಂತ ಸುದ್ದಿಯಾಯಿತು. ಹಾಗಾಗಿ ಈ ಒಂದು ಏನು ಬಂದರುವ ನಮ್ಮ ಭವಿಷ್ಯದ ಜೀವನದೊಳಗಡೆ ಹೇಗಿರಬೇಕು ಅಂತ ಹೇಳಿ ಸಾಧ್ವಿಗಳು ಹೇಳ್ತಾರೆ, ಶರಣರು ಹೇಳ್ತಾರೆ. ಅವ್ರ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕಾಗ ಅದರಿಂದ ನಿಮಗೂ ಒಳ್ಳೆಯದಾಗ್ತದೆ, ಮಕ್ಕಳಿಗೂ ಒಳ್ಳೆಯದಾಗ್ತದೆ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ, ಸಮಾಜಕ್ಕೂ ಒಳ್ಳೆಯದಾಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ. ನೀವು ನೀಡುವಂಥ ಮಾರ್ಗದರ್ಶನ, ಸಂಸ್ಕಾರ ನಮ್ಮ ಕುಟುಂಬವನ್ನು ಅತ್ಯಂತ ಒಂದು ಮಟ್ಟದ ಸಮಾಧಾನದ ವಾತಾವರಣ ನಿರ್ಮಾಣ ಮಾಡ್ತದೆ. ಹಾಗಾಗಿ ಈ ಮಹತ್ವದ ಒಂದು ಘಟ್ಟವನ್ನು ಅದು ವಿಶೇಷವಾಗಿ ಇಷ್ಟೆಲ್ಲ ಸಾಧು ಸತ್ಪುರುಷರ ಸಮ್ಮುಖದೊಳಗಡೆ, ಹಿರಿಯರ ಸಮ್ಮುಖದೊಳಗಡೆ ಇಷ್ಟು ಜನ ಸೇರಿ, ಇಷ್ಟು ಜನ ವಧುವರರು ಸೇರಿ ನೀವೇನು ಇವತ್ತು ಮದುವೆ ಬಂಧನಲ್ಲಿ ನೀವೆಲ್ಲ ಭಾಗಿಯಾಗ್ತಾ ಇದ್ದೀರಿ, ಕೂಡ್ತಾ ಇದ್ದೀರಿ. ನೀವು ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಮತ್ತು ಏನು ಈ ರೀತಿಯಾಗಿ ನಿಮ್ಮೆಲ್ಲ ಆಶೀರ್ವಾದ ಸಮಾಜದಲ್ಲಿರ್ತದೆ, ಅದನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಂಡು ಜೀವನ ಮಾಡಲಿಕ್ಕೆ ನೀವೆಲ್ಲ ಮಾಡಬೇಕು. ವಿಶೇಷವಾಗಿ ನಮ್ಮ ಏನು ವೃತ್ತಿ ಇರ್ತದೆ, ಅದೇನೇ ಇರಲಿ, ಆ ವೃತ್ತಿಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಕೊಂಡು ನಮ್ಮ ಬದುಕನ್ನು ಹಸನಾಗುವಂಥ ರೀತಿಯಲ್ಲಿ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ನಾವು ಬದುಕಬೇಕಾದ್ದು ಬಹಳಷ್ಟು ಅವಶ್ಯಕತೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಕಾರಣಾಂತರಗಳಿಂದ ನಾನು ನಿರ್ಗಮಿಸಬೇಕಾಗಿದೆ, ಹೋಗಬೇಕಾಗಿದೆ. ಕಾರಣ ಇಷ್ಟೇ, ಬಸವ ಜಯಂತಿ ಅಂತ ಅತ್ಯಂತ ಪವಿತ್ರವಾದಂಥ ದಿನ. ಬಹಳ ಕಡೆ ಇವತ್ತು ಜಾತ್ರೆ, ನಿಬ್ಬಣ, ಮದುವೆಗಳು, ಮನೆ ಒಪ್ಪುಗಳು, ಸಾಮೂಹಿಕ ಮದುವೆಗಳು ಇವೆಲ್ಲ ಇರೋದ್ರಿಂದ ಇನ್ನೂ ಅನೇಕ ಕಡೆ ನಾವು ಹೋಗಬೇಕಾದದ್ರಿಂದ ನಾನು ಇವತ್ತು ನಮ್ಮೆದುರಿಗೆ ಬಹಳ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳಿ ಕರೀತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಬದುಕು ಹಸನಾಗಲಿ, ನಿಮ್ಮ ಭವಿಷ್ಯದ ಜೀವನ ಸಂತೋಷಕರವಾಗಲಿ. ಆಶೀರ್ವಾದ ಸ್ವಾಮಿಗಳು
ಮಾತೆಯರು ದೇವರು ನಮಗೆಲ್ಲ ಕರುಣಿಸಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಿ ನಮ್ಮ ಮತಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನ ಮೂಡಿಸುವಲ್ಲಿ ಕಾರಣೀಭೂತರಾಗಿರುವಂತಹ ಶಾಸಕರು, ಜೊತೆಗೆ ನವ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವಂತಹ ಎಲ್ಲ ವಧುವರರಿಗೆ ಒಂದು ಆಶೀರ್ವಾದ ರೂಪದಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿರುವಂತಹ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ಎಲ್ಲರೂ ಎದ್ದು ನಿಂತು ಅದು ಎಲ್ಲ ನವ ದಂಪತಿಗಳಿಗೆ ಅಕ್ಕಿ ಕಾಳನ್ನ ವೇದಮೂರ್ತಿ ಕಾಸಪ್ಪಣ್ಣ ಅಡ್ಪಟ್ಟಿ ಸರ್ ಮ್ಯಾಗ್ ಬರ್ರಿ ಸ್ಟೇಜ್ ಮೇಲೆ ಹಾಗೂ ಪುಲ್ಲಿಕಣ್ಣ ಕುರಿಯವರು ಅಲ್ಲಿ ಶರಣಪ್ಪ ಗಾಡಪ್ಪನವ್ರ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ಮತ್ತೆ ಇನ್ನೊಂದು ಮಾಡ್ತೀವಿ ಯಾವ ಶಾಸ್ತ್ರ ಕಡೆ ಪುಲ್ಲಿಕಣ್ಣ ಶರಣಪ್ಪ ವೇದಿಕೆ ಮೇಲೆ ಬರ್ಬೇಕು. ದಯಮಾಡಿ ಅಲ್ಲೇ ಊಟದ ಒಂದು ಸ್ಥಳದಲ್ಲಿ ಗದ್ದೆಯನ್ನು ಮಾಡಬಾರ್ದು. ಹಾಗೆ ಇಲ್ಲಿ ವಧುವರನ್ನ ಬಿಟ್ಟು ಎಲ್ಲರೂ ಈ ಕಡೆ ಬರ್ಬೇಕು. ದಯಮಾಡಿ ನಮಗೊಂದು ಒಳ್ಳೆಯ ಒಂದು ಇದು ಕಾಣಬೇಕು. ದಯಮಾಡಿ ಈ ಕಡೆ ಗದ್ದಲ ಮಾಡ್ಬೇಕು. ಸರಿ ಸರ್. ಹಲೋ ಪುಲ್ಲಿಕಣ್ಣ ಶರಣಪ್ಪ ಗಾಡಪ್ಪನವ್ರ ಮಾದೇಶ ಗಾಡಪ್ಪನವ್ರ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ಭಾರತೀಯ ಸೈನಿಕ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಪುಂಡ್ಲಿ ಕೊರಿಯವರು ಹಾಗೆ ಶರಣಪ್ಪ ಕಾಡಪ್ಪನವರು ವೇದಿಕೆ ಜೊತೆಗೆ ಇನ್ನೋರ್ವ ಮಹಾಂತೇಶ್ ಕಾಡಪ್ಪನವರು ಇವರು ಮೂರೂರು ವೇದಿಕೆ ಅಂತ ಆಗಮಿಸಬೇಕು. ದಯಮಾಡಿ ಅಲ್ಲಿ ನಿಂತ ಸ್ಥಳದಲ್ಲಿ ಅಕ್ಷತೆಯನ್ನು ಹಾಕಬೇಕು. ಸ್ವಾಮಿಗಳು ಅಲ್ಲಿ ಮಂತ್ರ ಹೇಳ್ತಾರೆ. ಅದಾದ್ಮೇಲೆ ಆಶೀರ್ವಚನೆ ಮಾಡ್ತಾರೆ. ಒಂದು ಹೇಳ್ರಿ, ಏನು ಅನ್ನೋದು ಒಂದು ಹೇಳ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗ ದಯಮಾಡಿ ಈ ಒಂದು ಸಭೆಯಲ್ಲಿ ಯಾರು ಗಡಿಬಿಡಿ ಮಾಡಲು ಅಕ್ಷತೆಯನ್ನು ತೆಗೆದುಕೊಳ್ಳಲಿ. ಯಾರು ಗಡಿಬಿಡಿ ಮಾಡಲು ನಿಮ್ಮ ಸ್ಥಳದಲ್ಲೇ ಬಂದು ಅಕ್ಷತೆಯನ್ನು ಕೊಡ್ತಾರೆ. ದಯಮಾಡಿ ಹಿರಿಯರು ತಾಯಿದ್ರು ಯಾರು ಅಲ್ಲಿ ಗಲಾಟೆ ಮಾಡಬಾರ್ದು. ಇನ್ನು ಕೆಲವೇ ನಿಮಿಷದಲ್ಲಿ ಸ್ವಾಮಿಗಳಂತ ಗಲಾಟೆಯನ್ನು ಮಾಡಬಾರ್ದು. ಇಲ್ಲಿವರೆಗೆ ಶಾಂತತೆಯನ್ನು ಕಾಪಾಡಿಕೊಂಡು ಬಂದ್ರಿ. ಇನ್ನು ಕೇವಲ 10 ನಿಮಿಷದಲ್ಲಿ ಅಕ್ಷತೆ ಇರ್ತದೆ. ಅದಾದ್ಮೇಲೆ ಶ್ರೀಗಳ ಒಂದು ಸಾನ್ನಿಧ್ಯ ಪ್ರವಚನ ಇರ್ತಾ ಇದೆ. ಶಾಂತದಿಂದ ಕೂತ್ಕೊಂಡು ಶ್ರೀಯುತ ಸೊಪ್ಪಿನವರು ಕಲ್ಲಾಪುರದ ಸೊಪ್ಪಿನವರು ವೇದಿಕೆ ಮೇಲೆ ಬರಬೇಕು. ಅಲ್ಲೇ ಊಟದ ಒಂದು ಸ್ಥಳದಲ್ಲಿ ಯಾರು ಗಲಾಟೆ ಮಾಡಬಹುದು. ಸರದಿಯಂತೆ ಒಂದು ಊಟ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿದೆ. ಎಲ್ಲ ಹಿರಿಯರು ರುಚಿಯಾಗಿ ಅಡಿಗೆ ಮಾಡಿದ್ರೆ ಸರಿಯಾಗಿ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ. ಅದಕ್ಕೆ ದಯಮಾಡಿ ಶಾಂತತೆಯನ್ನು ಕಾಪಾಡ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ಶಿರೋಳು ಮಠದ ಶ್ರೀಗಳು ಇನ್ನು ಕೆಲವೇ ನಿಮಿಷದಲ್ಲಿ ಕಲ್ಲಾಪುರದಲ್ಲಿದ್ದಾರೆ. ಅದಕ್ಕಾಗಿ ದಯಮಾಡಿ ಇನ್ನು 5 ನಿಮಿಷ ವೇಟ್ ಮಾಡೋಣ. ಇಲ್ಲಿ ಪ್ರಕಾಶ್ ಗೌಡ್ರು ತಿರುಗನಗೌಡರು ಒಂದು 5 ನಿಮಿಷ ಇಲ್ಲಿ ಮಾತಾಡೋಣ. ಶ್ರೀ ಯಾವಗಲ್ ಸಾಹೇಬ್ರವರು ಆಯ್ತು. ಶ್ರೀಗಳು ಬರ್ರಿ. ದಯಮಾಡಿ
ಇದನ್ನು ರೆಡಿ ಮಾಡಿ ನಮ್ಮ ಮೊಬೈಲ್ಗೆ ಹಾಕ್ಬೇಕು ಈಗ ನೋಡಿ ಶ್ರೀ ಪ್ರಕಾಶ್ ಸ್ವಲ್ಪ ಶ್ರೀಗಳು ಆಗಲ್ಸಂದ್ರೆ ಅದಕ್ಕಾಗಿ ದಯಮಾಡಿ ಸಾರ್ವಜನಿಕರಲ್ಲಿ ಒಂದು ಸಭೆ ಪಡೆದೆ 5 ನಿಮಿಷದಲ್ಲಿ ಅವ್ರು ಬರ್ತಾ ಇದ್ದಾರೆ. ಆ 5 ನಿಮಿಷದಲ್ಲಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀ ಪ್ರಕಾಶ್ ಗೌಡ್ ಗಡ್ಕನವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಸವಿನ ಮಾತನ್ನ ಹೇಳ್ಬೋದು. ಗಣಪತಿ ಮಂದಿರದಲ್ಲಿ ಶ್ರೀ ಬೀರಲಿಂಗೇಶ್ವರನ ನೆನೆಯುತ್ತಾ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 3ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ವಿವಾಹಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಕೆಲವೇ ನಿಮಿಷಗಳಲ್ಲಿ ಬರ್ತಿರ್ತಕ್ಕಂಥ ನಮ್ಮೂರಿನ ತೋಂಟದಾರಿ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಭಕ್ತಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಗವಿಮಠ ಶಿರುಳವರ ಪಾದಕ್ಕೂ ಭಕ್ತಿಯ ಕೋಟಿ ನಮಸ್ಕರಿಸುತ್ತಾ, 11 ದಿನಗಳ ಪರ್ಯಂತರ ಇಡಗಿ ಭೀಮಾಂಬಿಕೆ ದೇವಿಯ ಚರಿತ್ರೆಯನ್ನ ಹೇಳಿ ಜ್ಞಾನವನ್ನು ಪ್ರಸಾರ ಮಾಡಿರ್ತಕ್ಕಂಥ ಶರಣಮ್ಮ ಅಕ್ಕಮಹಾದೇವಿ ತಾಯಿಯವರ ಪಾದಕ್ಕೂ ಭಕ್ತಿ ನಮಸ್ಕರಿಸುತ್ತಾ, ಈ ಭಾಗದ ಮಾಜಿ ಸಚಿವರು, ಶಾಸಕರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಬಿ ಆರ್ ಯಗೋಲ್ ಸಾಹೇಬ್ರವರೇ, ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ವಿವೇಕ್ ಯಾವಗಲ್ರವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ಡಿ.ವೈ. ಕಾಡಪ್ಪನವರವರೇ, ವಸುಟಿ ಗುರುಗಳವರೇ, ಗಣ್ಯ ವ್ಯಾಪಾರಸ್ಥರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಲಾಲ್ ಸಾಹೇಬ್ ಅರಗಂಜಿರವರೇ, ಹಿರಿಯರು ಆಗಿರ್ತಕ್ಕಂಥ ನಾಗನಗೌಡರು, ತಿಮ್ಮನಗೌಡರವರೇ, ಹಾಗೂ ಶಾಂತಿಗಿರಿಯವರೇ, ತಮ್ಮಣ್ಣ ಮಧುಗುಂಡಿಯವರೇ, ರವಿ ಹಿರೇಮಠರವರೇ, ಹಾಗೂ ಈ ವರ್ಷದ ಜಾತ್ರಾ ಮಹೋತ್ಸವದ ಗೌರವ ಅಧ್ಯಕ್ಷರೇ ಬಸವರಾಜ್ ಗಡ್ಡಿಯವರೇ, ಸಿದ್ದಪ್ಪ ಸೂರ್ಯಬಾಳ್ರವರೇ, ಮಂಜುನಾಥ್ ಪುರಿಯವರೇ, ಹಾಗೂ ಯಂಕಪ್ಪ ಶಾಂತಗಿರಿಯವರೇ, ಯಲಗಾರವರೇ, ಎಲ್ಲ ಈ ವರ್ಷದ 3ನೇ ವರ್ಷದ ಜಾತ್ರಾ ಸಮಿತಿಯವರೇ, ಹಾಗೂ ಕ್ಷಮಿಸಬೇಕು ನಮ್ಮ ನರಸಾಪುರ ಗ್ರಾಮದ ಯುವ ನಾಯಕರು ಆಗಿರ್ತಕ್ಕಂಥ ಕಂದಪ್ಪನ ಅಡಪಟ್ಟಿಯವರೇ, ಹಾಗೂ ನೂತನ ವಧುವರರೇ, ಹಾಗೂ ಈ ಒಂದು ಕಾರ್ಯವನ್ನು ನಡೆಸಿರ್ತಕ್ಕಂಥ ನಮ್ಮೂರಿನ ಹಿರೇಮಠದ ಅಪ್ಪಯ್ಯ ಶಾಸ್ತ್ರಿಗಳ ಪಾದಕ್ಕೂ ಭಕ್ತಿ ನಮಸ್ಕರಿಸುತ್ತಾ, ಅದೇ ರೀತಿ ವೀರಯ್ಯನವರು ಹೊಸಮಠರವರ ಪಾದಕ್ಕೂ ಭಕ್ತಿ ನಮಸ್ಕರಿಸುತ್ತಾ, ಕಲ್ಲಾಪುರ ಗುರುಗಳ ಶ್ರೀಗಳಿಗೂ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಯುವಕರೇ, ತಾಯಂದಿರೇ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಜಾತ್ರೆಗಳು, ಸಾಮೂಹಿಕ ವಿವಾಹಗಳು ಯಾಕೆ ನಡೆಸಬೇಕು, ಯಾಕೆ ಮಾಡಬೇಕು ಅಂತಂದ್ರೆ ಜನರ ಮನಸ್ಸನ್ನ ಪರಿವರ್ತನೆ ಮಾಡಲಿಕ್ಕೆ 11 ದಿನಗಳ ಪರ್ಯಂತರ ಇಟಗಿ ಭೀಮಾಂಬಿಕೆ ಚರಿತ್ರೆಯನ್ನ ಹೇಳ್ಯಾರ ನಮ್ಮ ಶರಣಮ್ಮನವರು. ಅವರು ನಡೆದ ದಾರಿ ಹಂಗೆ ಇರ್ತೈತಿ, ಹಂಗ ಜೀವನದೊಳಗ ನಮ್ದು ಅವ್ರಿಗೆ ಒಂದು ಕೂಲಿ ನಡಿಬೇಕು ಅನ್ನೋದಕ್ಕೆ, ಜನರು ಸಮಾಜ ಸುಧಾರಣೆ ಆಗಲಿ ಅನ್ನೋದಕ್ಕೆ ಜಾತ್ರೆ ಬೀರದೇವರು ಪ್ರತಿ ವರ್ಷನೂ ಜಾತ್ರೆ ಸಂಪ್ರದಾಯದ ಜಾತ್ರೆಯನ್ನು ಮಾಡಾಕ್ತಾರೆ. ಅದರ ಅಂಗವಾಗಿ ವರ್ಷ ಸಾಮೂಹಿಕ ವಿವಾಹಗಳು 16 ಜೋಡಿ ವಿವಾಹಗಳನ್ನ ಮಾಡಾಕತ್ತಾರೆ. ವಧುವರರು ನೂತನ ದಂಪತಿಗಳೇ ಆಗಿ ಇವತ್ತ ಪಾದಾರ್ಪಣೆಯನ್ನ ಮಾಡಿರಿ. ಸಂಸಾರದೊಳಗ ಜೀವನದೊಳಗ ಏರು ಪೇರು ಇರುದ, ಸುಖ ದುಃಖ ಎಲ್ಲರಿಗೂ ಇರುದ, ಯಾರಿಗೂ ಬಿಡುದಿಲ್ಲ. ಅದ ಎಂತ ತಪಸ್ವಿ ಅದನ್ನಂದ್ರೂ ಬಿಡುದಿಲ್ಲ, ಎಂತ ಸರಳದರಂದ್ರೂ ಬಿಡುದಿಲ್ಲ. ನಮ್ಮ ಸಂಸಾರ ಮಾಡ್ತಕ್ಕಂಥವ್ರಿಗೆ ಅದು ಸಹಜ ಇರುದ, ಸುಖ ದುಃಖ ನೆರಳು ಒಳ್ಳೆ ಎಲ್ಲ ಇರ್ತಾವ. ಹಂಗಾಗಿ ಇವತ್ತಿನ ವಧುವರ ನೂತನವಾಗಿ ಗಂಡ ಹೆಂಡತಿಗೆ ಬೇದ್ರೆ ಹೆಂಡತಿ ತಡ್ಕೋಬೇಕು, ಹೆಂಡತಿ ಬೇದ್ರೆ ಗಂಡ ತಡ್ಕೊಂಡು ಸಂಸಾರವನ್ನ ಅಚ್ಚುಕಟ್ಟಾಗಿ ತಾವು ನಡೆಸಿದ್ರೆ ನಿಮಗೆ ಇವತ್ತಿನ ಸಾಮೂಹಿಕ ಬೀರಲಿಂಗೇಶ್ವರ ಯುವಕ ಮಂಡಳದವ್ರನ್ನ ಮಾಡಿದ್ದಕ್ಕೆ ಸ್ವಾಗತ ಆಗುತ್ತೆ. ಹಂಗಾಗಿ ಇವತ್ತ ಈ ಸಾಮೂಹಿಕ ವಿವಾಹದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಈ ಒಂದು ವಿವಾಹದಲ್ಲಿ ಸಾಕಷ್ಟು ಯುವಕ ಸಂಘದವರು, ಈ ಸಮಾಜದ ಹಿರಿಯರು, ನಾವು ಎಲ್ಲರೂ ಕೂಡಿಕೊಂಡು ಪ್ರಸಾದದ ವ್ಯವಸ್ಥೆ ಯಾವುದೇ ತೊಂದರೆ ಇಲ್ದಂಗ ಸಾಕಷ್ಟು ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಒಂದು ಸಮಾಧಾನದಿಂದ
ಸಹಕಾರದಿಂದ ತಾವೆಲ್ಲರೂ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಮುರುನಾಳದ ಮಳಿರಾಜೇಂದ್ರ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕಂತೇಳಿ ಅವರಲ್ಲಿ ನಾನು ಅವರ ಪಾದಕ್ಕೆ ಭಕ್ತಿ ನಮಸ್ಕಾರ ಅರ್ಪಿಸುತ್ತೇನೆ. ಹಂಗಾಗಿ ಮುರುನಾಳ ಶ್ರೀಗಳು ಬಂದ್ರು ಸ್ವಲ್ಪ ದಾರಿ ಬಿಡ್ರಲ್ಲ ಅವ್ರಿಗೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ತನುಮನಧನದಿಂದ ಸಹಾಯ ಸಹಕಾರ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ